ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSLC ರಿಪೀಟರ್ಸ್ ಯಾವ ರೀತಿ SSLC ಎಕ್ಸಾಮ್ನ ಆನ್ಲೈನಲ್ಲಿ ಕಟ್ಬೋದು ಮತ್ತು ಯಾವ ರೀತಿ ಅರ್ಜಿ ಹಾಕಬೇಕು ಅದಕ್ಕೆ ಅಂತ ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಆ್ಯಕ್ಚುಲಾಗಿ ನಾನು 2025 ಫೇಲ್ ಆಗಿದ್ದರು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಅದಕ್ಕಿಂತ ಹಿಂದೆ ಹಾಕ್ದವ್ರಿಗೆ ಅದಕ್ಕೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಇವಾಗ 2025 ಯಾರು ಫೇಲ್ ಆಗಿದ್ದರು ಅವರಿಗೆ ಯಾವ ರೀತಿ ಆನ್ಲೈನಲ್ಲಿ SSLC ರಿಪೀಟರ್ಸ್ ಎಕ್ಸಾಮ್ನ ಯಾವ ರೀತಿ ಅರ್ಜಿ ಹಾಕೋದು ಅಂತ ನಿಮಗೆ ವಿಡಿಯೋದ ಮುಖಾಂತರ ತೋರಿಸ್ತೀನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಅದರಲ್ಲಿ KSEEB ಅಂತ ಸರ್ಚ್ ಮಾಡಿಕೊಂಡು ಇದರಲ್ಲಿ ಆನ್ಲೈನ್ ಸೇವೆಗಳಲ್ಲಿ SSLC ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ಖಾಸಗಿ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳಿಗೆ ನೋಂದಣಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಯೂಸರ್ ಮ್ಯಾನ್ಯುಯಲ್ ಬರುತ್ತೆ ಮತ್ತು ನೋಟಿಫಿಕೇಷನ್ನು ಏನೇನಿರುತ್ತೆ ಎಲ್ಲ ಡೀಟೇಲ್ಸ್ ಆಗಿ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಸೊ ಇದನ್ನು ನೋಡಿಕೊಂಡು ನಂತರ ರಿಜಿಸ್ಟರ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ಕೆಲವು ಇನ್ಫಾರ್ಮೇಷನ್ ಬರುತ್ತೆ, ಅದನ್ನು ನೀಟಾಗಿ ಓದ್ಕೊಂಡು ಎಲ್ಲ ಓದಿದ ನಂತರ ಐ ಅಗ್ರಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಿಮ್ಮ ಮೊಬೈಲ್ ನಂಬರ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೀವು ಯಾವ್ದು ನಂಬರ್ ಆದ್ರೂ ಕೊಡಿ, ಆಧಾರ್ ನಂಬರ್ ಲಿಂಕ್ ಆಗಿರುತ್ತೆ ಕೊಡಬೇಕು ಅಂತೇನಿಲ್ಲ. ನಂತರ ಕ್ಯಾಂಡಿಡೇಟ್ ಟೈಪ್ ಅಂತ ಇರುತ್ತಲ್ಲ ಅಲ್ಲಿ ರಿಪೀಟ್ ಕ್ಯಾಂಡಿಡೇಟ್ ರೆಗ್ಯುಲರ್ ಪ್ರೈವೇಟ್ ಅಂತಿದ್ರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ರಿಜಿಸ್ಟರ್ ನಂಬರ್ ಮೀನ್ಸ್ ಲಾಸ್ಟ್ ಇಯರ್ ಹಾಲ್ ಟಿಕೆಟಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ, ಆ ರಿಜಿಸ್ಟರ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ ನಂತರ ನಿಮ್ಮ ಪಾಸ್ವರ್ಡನ್ನ ಸೆಟ್ ಮಾಡ್ಕೊಳ್ಳಿ. ASANAT 1 ಆ ಥರ ಯಾವುದಾದ್ರೂ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ, ಅಥವಾ admin@1 8 ಕ್ಯಾರೆಕ್ಟರ್ಸ್ ಇರಬೇಕು ಅಷ್ಟೇ. ಅದರಲ್ಲಿ ಒಂದು ಬಿಗ್ ಲೆಟರು, ಒಂದು ಸ್ಮಾಲ್ ಲೆಟರು, ಒಂದು ನಂಬರ್ ಇರಬೇಕು ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಸೊ ಎರಡೂ ಪಾಸ್ವರ್ಡು ಮೀನ್ಸ್ ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡ್ ಎರಡು ಸೇಮ್ ಇರಬೇಕು. ನಂತರ OTP ಜನರೇಟ್ ಆಗುತ್ತೆ, ನೀವೇನು ಮೊಬೈಲ್ ನಂಬರ್ ಎಂಟ್ರಿ ಮಾಡಿರ್ತೀರ ಅದಕ್ಕೆ ಬಂದಂಥ OTPನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಿಮಗೆ OTP ಬಂದು 8 ಡಿಜಿಟ್ಸಲ್ಲಿರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. OTP ಬಂದಾಗ ಆ ನಂಬರ್ನ OTPನ ಎಂಟ್ರಿ ಮಾಡಿ ರಿಜಿಸ್ಟರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅನ್ನೋ ಆಪ್ಷನ್ ಬರುತ್ತೆ. ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಥ್ರೂ ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಸೊ ಈಗೇನು ನೀವು ಫೋನ್ ನಂಬರ್ ಕೊಟ್ಟಿದ್ರಿ ಆ ನಂಬರ್ನ ಎಂಟ್ರಿ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಮತ್ತೆ ನಿಮಗೊಂದು OTP ಬರುತ್ತೆ, ಆ OTPನ ಇಲ್ಲಿ ಎಂಟ್ರಿ ಮಾಡಿ ಪ್ರೊಸೀಡ್ ಟು ಲಾಗಿನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನೀವು ಅಲ್ಲಿ ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತೀರ ಆ ಥರ ಪಾಸ್ವರ್ಡನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಲಾಗಿನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ರಿಪೀಟರ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಮೇಲ್ಗಡೆ ಹೋಮ್ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ರಿಪೀಟರ್ ಅಪ್ಲಿಕೇಶನ್ ಅಂತ. ಸೊ ಅಲ್ಲಿ ಓಪನ್ ಮಾಡಿದ ನಂತರ ನಿಮಗೆ ಲಾಸ್ಟ್ ಇಯರ್ ನೀವು ನಿಮ್ಮ ಡೀಟೇಲ್ಸು, ನಿಮ್ಮ ಪೇರೆಂಟ್ ಡೀಟೇಲ್ಸು ಮತ್ತು ಯಾವ್ಯಾವ ಸಬ್ಜೆಕ್ಟ್ ನೀವು ಫೇಲ್ ಆಗಿದ್ದೀರಾ ಅನ್ನೋದನ್ನು ನಿಮಗಿಲ್ಲಿ ಕ್ಲಿಯರಾಗಿ ತೋರಿಸುತ್ತೆ. ಸೊ ಇದೆಲ್ಲ ಆಟೋಮೆಟಿಕ್ ಆಲ್ರೆಡಿ ಸೆಟ್ ಆಗಿರುತ್ತೆ. ಸೊ ನೀವು ಸೆಲೆಕ್ಟ್ ಮಾಡೋವಂಥದ್ದು ಏನಿರಲ್ಲ, ಎಷ್ಟು ಸಬ್ಜೆಕ್ಟು ಹೋಗಿದೆ ಅಷ್ಟು ಸಬ್ಜೆಕ್ಟು ತೋರಿಸಿ ಮತ್ತು ಎಷ್ಟು ಫೀಸ್ ಕಟ್ಟಬೇಕು ಅನ್ನೋದನ್ನು ನಿಮಗಿಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಿಮಗೆ ಫೀಸ್ ಬಂದು 752 ರೂಪಾಯಿ ಫೀಸ್ ಇದೆ. ಟೋಟಲ್ ಫೀಸ್ ಅಂತ ಇಲ್ಲಿದೆ ನೋಡಿ, ಅದನ್ನು ನೋಡಿಕೊಂಡು ನಂತರ ನಿಮ್ಮ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮ್ಮ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಇದು ಯಾವ ರೀತಿ ಅಪ್ಲೋಡ್ ಮಾಡಬೇಕಪ್ಪ ಅಂತಂದರೆ 20 KB ಮೇಲಿರಬೇಕು ಫೈಲ್ ಸೈಜು. ಸೊ ಕೆಲವರು ಫೋಟೋ ಕರೆಕ್ಟಾಗಿ ಕ್ರಾಪ್ ಮಾಡಿಕೊಂಡು ಸೈಜನ್ನು ಮ್ಯಾಚ್ ಮಾಡ್ಕೊಂಡಿರ್ತಾರೆ, ಕೆಲವರು ಸಿಗ್ನೇಚರ್ನ 20 KBಗಿನ ಕಡಿಮೆ ಇಟ್ಕೊಂಡಿರ್ತಾರೆ. ಸೊ ಅದರಿಂದ ಕೆಲವು ಟೈಮ್ ಇಲ್ಲಿ ಅಪ್ಲೋಡ್ ಆಗೋಲ್ಲ. ಸೊ ಅದರಿಂದ ನೀವು ಅಪ್ಲೋಡ್ ಮಾಡಬೇಕಾದ್ರೆ 20 KB ಮೇಲಿರಬೇಕು. ಸೊ ಕೇರ್ಫುಲ್ಲಾಗಿ ಅಪ್ಲೋಡ್ ಮಾಡಿ ಮತ್ತು ಕ್ಲಿಯರ್ ಇರೋ ಫೋಟೋನ ಅಪ್ಲೋಡ್ ಮಾಡಿ.
ಸೊ ನಾನು ಮುಂಚೆನೇ ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೂಸ್ ಫೈಲ್ ತೊಗೊಂಡು ಫೋಟೋನ ಅಪ್ಲೋಡ್ ಮಾಡ್ತೀನಿ. ನಂತರ ಸಿಗ್ನೇಚರ್ನು ಅಪ್ಲೋಡ್ ಮಾಡ್ಕೊತೀನಿ. ಎರಡನ್ನೂ ಅಪ್ಲೋಡ್ ಮಾಡಿದ ನಂತರ ಸೇವ್ ಡೀಟೇಲ್ಸ್ ಅಂತ ಕೊಡೋಕ್ಕಿಂತ ಮುಂಚೆ ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಕೆಳಗಡೆ ಬಂದು ಸೇವ್ ಡೀಟೇಲ್ಸ್ ಅಂತ ಕೊಡಿ. ಸೊ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಸೇವ್ ಡೀಟೇಲ್ಸ್ ಕೊಟ್ಟ ನಂತರ ಇಲ್ಲಿ ಮೇಕ್ ಪೇಮೆಂಟ್ ಅನ್ನೋ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಅಪ್ಲಿಕೇಶನ್ ನಂಬರು, ನಿಮ್ಮ ಪೇಮೆಂಟು, ಫೋನ್ ನಂಬರ್ ಎಲ್ಲನೂ ಇಲ್ಲಿ ತೋರಿಸುತ್ತೆ. ನಂತರ ಆನ್ಲೈನ್ ಪೇಮೆಂಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಮೇಕ್ ಪೇಮೆಂಟ್ನ ಕೊಡಿ. ನಂತರ ಪೇ ನೌ ಆಪ್ಷನ್ನ ಕೊಡಿ. ಕೊಟ್ಟ ನಂತರ ನಿಮಗೆ ಇಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡು, UPI QR ಈ ರೀತಿ ತುಂಬ ಆಪ್ಷನ್ಗಳು ಬರುತ್ತೆ. ಸೊ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ನ ಮಾಡಿ. ಸೊ ಪೇಮೆಂಟ್ ಆದ ನಂತರ ನಿಮಗೆ ನಾನೀಗ QR ಕೋಡ್ ಮುಖಾಂತರ ಪೇಮೆಂಟ್ನ ಮಾಡ್ತಾಯಿದ್ದೀನಿ. ಸೊ ಇದು ಪೇಮೆಂಟ್ ಆದ ನಂತರ ಅದು ಆಟೋಮೆಟಿಕ್ಕಾಗಿ ಲಾಗೌಟ್ ಅಥವಾ ಪೇಜ್ ಇನ್ವ್ಯಾಲಿಡ್ ಅಂತ ಬರುತ್ತೆ. ನಿಮಗೆ ಈ ರೀತಿ ಪ್ರಿಂಟ್ ಬರುತ್ತೆ, ಸಕ್ಸಸ್ಫುಲಿ ಪೇಮೆಂಟ್ ಸ್ಲಿಪ್ ಒಂದು. ಅದನ್ನು ನೀವು ಪ್ರಿಂಟ್ ತಗೊಂಡು ಇಟ್ಕೊಳ್ಳಿ. ನಂತರ ಮತ್ತೆ ಹಳೆ ವೆಬ್ಸೈಟ್ಗೆ ಇವಾಗ ಆಗ್ತಿದ್ರಲ್ಲ ಅಲ್ಲಿ ಬಂದು ನೋಡಿ. ಆ ಥರ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ದಿಸ್ ಪೇಜ್ ಈಸ್ ಕಾಂಟ್ ರೀಚ್ಡ್ ಅಂತ ಬರುತ್ತೆ. ಸೊ ನಂತರ ನೀವು ಮೊದಲು ಬಂದಿದ್ರಲ್ಲ ಖಾಸಗಿ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳಿಗೆ ನೋಂದಣಿ, ಅಲ್ಲಿ ಬಂದು ಮತ್ತೆ ಲಾಗಿನ್ ಅನ್ನೋ ಆಪ್ಷನ್ನ ಕೊಟ್ಟು ನಂತರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಗೆಟ್ OTPನ ಕೊಟ್ಟು ಮತ್ತೆ ಲಾಗಿನ್ ಆಗಬೇಕಾಗತ್ತೆ. ಸೊ ಬಂದಂಥ OTPನ ಎಂಟ್ರಿ ಮಾಡಿಕೊಂಡು ಪ್ರೊಸೀಡ್ ಟು ಲಾಗಿನ್ ಅಂತ ಕೊಡಿ. ಸೊ ಕೊಟ್ಟ ನಂತರ ನಿಮಗೆ ಮತ್ತೆ ಪಾಸ್ವರ್ಡ್ನ ಕೇಳುತ್ತೆ. ಯೂಸರ್ ಐಡಿ ಆಟೋಮೆಟಿಕ್ ತೊಗೊಂಡಿರುತ್ತೆ. ಅದು ಪಾಸ್ವರ್ಡ್ನ ಎಂಟ್ರಿ ಮಾಡಿ, ನೀವು ಅಲ್ಲಿ ಏನು ಸೆಟ್ ಮಾಡಿರ್ತೀರ ಅದನ್ನು. ನಂತರ ಟ್ರ್ಯಾಕ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಅದು ಡೌನ್ಲೋಡ್ ಆಗುತ್ತೆ. ಸೊ ಇಲ್ಲಿ ಏನು ಡೌನ್ಲೋಡ್ ಆಗುತ್ತೆ ಅದನ್ನು ನೀವು ಪ್ರಿಂಟ್ ತೊಗೊಂಡು ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಇಟ್ಕೋಬೇಕಾಗತ್ತೆ. ಸೊ ಇದಿಷ್ಟು ಆಗಿತ್ತು SSLC ಎಕ್ಸಾಮ್ನ ರಿಪೀಟರ್ಸ್ ಯಾವ ರೀತಿ ಅರ್ಜಿ ಹಾಕ್ಬೋದು ಅಂತ. ಸೊ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ನಿಮಗೆ ಯಾವುದೇ ರೀತಿ ವಿಡಿಯೋದಲ್ಲಿ ಡೌಟ್ಸ್ ಬಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.